ವಿಜಯನಗರ ಬಂದಿದ್ದೀನಿ. ಒಂದು ಬೇಕ್ರಿನೂ ಇತ್ತು, ಆಕ್ಚುಲಿ ಒಂದು ಫೇಮಸ್ ಬೇಕ್ರಿ. ಮತ್ತೆ ಈ ಜಾಗ ಹೆಸರೇನಪ್ಪ? ಆಕ್ಚುಲಿ ಪಾಲಿಕಾ ಬಜಾರ್ ಅಲ್ಲ, ಇದು ಪಾಲಿಕೆ ಬಜಾರ್. ದಟ್ಸ್ ಟ್ರೂ. ಸೊ ನನ್ನ ಫ್ರೆಂಡ್ ಆಕ್ಚುಲಿ ಕಾಲ್ ಮಾಡಿ ಹೇಳಿದ್ದು, ಬಾ ಪಾಲಿಕೆ ಬಜಾರ್ ಹೋಗೋಣ. ಬಟ್ ಐ ವಾಸ್ ಲೈಕ್, ಯಾರಪ್ಪ ಡೆಲ್ಲಿ ಹೋಗ್ತಾರೆ? ಯಾಕಂದ್ರೆ ಡೆಲ್ಲಿಯಲ್ಲಿ ಮುಂಚೆ ನಾನು ಹೋಗಿದ್ದೆ. ಬಟ್ ಹಿ ಸೆಡ್ ನೋ, ನಮ್ಮ ಬೆಂಗಳೂರಲ್ಲಿ ಓಪನ್ ಆಗಿದೆ ವಿಜಯನಗರಲ್ಲಿ. ಅದು ಲೈಕ್ ಬೆಂಗಳೂರಲ್ಲ. ಸೊ ಹಿ ಸೆಂಟ್ ಮೀ ಅನ್ ಆರ್ಟಿಕಲ್ ಅಂಡ್ ಐ ವಾಸ್ ಸರ್ಪ್ರೈಸ್ಡ್. ಅಂಡ್ ನಾನು ಅನ್ಕೊಂಡೆ ಸರಿ ನೋಡೋಣ ಏನಿದೆ ಅಂತ. ಸೊ ಬನ್ನಿ ನನ್ನ ಜೊತೆ, ಐ ಟೇಕ್ ಯು ಟು ದಿಸ್ ಜರ್ನಿ ಟು ಪಾಲಿಕೆ ಬಜಾರ್. ಲೆಟ್ಸ್ ಗೋ. ಸೊ ನೋಡಿ, ಈಗ ಟೈಮ್ ಆಗ್ತಾ ಇದೆ 11:54 ಆ್ಯಂಡ್ ವೆದರ್ ಇವತ್ತು ಲಿಟಲ್ ಕ್ಲೌಡಿ ಇದೆ. ನೋಡಿ, ಸ್ವಲ್ಪ ಕ್ಲೌಡಿ ಇದೆ, ಬಟ್ ಇಟ್ಸ್ ಗುಡ್ ವೆದರ್ ಟು ಗೋ ಔಟ್. ನಾನು ನೋಡ್ತೀನಿ ಬೈ ವಾಟ್ ಟೈಮ್ ಐ ವಿಲ್ ಗೆಟ್ ದೇರ್ ಟು ಪಾಲಿಕಾ ಬಜಾರ್. ಯಾಕಂದರೆ ಜನರಲಿ ನಾವು ಈ ಹೈವೇ ತಗೊಂಡ್ರೆ ವಿತಿನ್ 10-15 ಮಿನಿಟ್ಸ್ ಯು ವಿಲ್ ಬಿ ಅಟ್ ಮೆಟ್ರೋ ಸ್ಟೇಷನ್. ಅದಾದಮೇಲೆ ಮೆಟ್ರೋಯಿಂದ ಎಷ್ಟು ಟೈಮ್ ತೊಗೊಳತ್ತೆ ಅದು ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಯಾಕಂದರೆ ವಿ ಹ್ಯಾವ್ ಟು ಚೇಂಜ್ ಓವರ್ ಇನ್ ಮೆಜೆಸ್ಟಿಕಲ್ಲಿ ಚೇಂಜ್ ಓವರ್ ಮಾಡಿ ವಿಲ್ ಟೇಕ್ ದ ಅದರ್ ಟ್ರೈನ್. ಐ ಥಿಂಕ್ ಪರ್ಪಲ್ ಲೈನ್ ಅಲ್ವಾ, ವಿಚ್ ಎವರ್ ಇಟ್ ಇಸ್. ಸೊ ವಿಲ್ ಟೇಕ್ ದ್ಯಾಟ್ ಫ್ರಮ್ ದೇರ್ ಆ್ಯಂಡ್ ಅಲ್ಲಿಂದ ನಾವು ಹೋಗೋದು ವಿಜಯನಗರ್ ಮೆಟ್ರೋ ಸ್ಟೇಷನ್ಗೆ ಇಳಿಯೋದು. ಅಲ್ಲಿ ನಾವು ಚೆಕ್ಔಟ್ ಮಾಡ್ತೀವಿ ಯಾವ ಥರ ಮಾರ್ಕೆಟ್ ಇದೆ ಅಂತ. ಆ್ಯಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆ್ಯಕ್ಚುಲಿ. ಸೊ ಸಾಯಂಕಾಲ ಪೂಜೆನೂ ಇದೆ, ಅದನ್ನು ಮಾಡಬೇಕು. ಸ್ವಲ್ಪ ಅದಕ್ಕೆ ಶಾಪಿಂಗ್ನೂ ಇರುತ್ತೆ ನನಗೆ. ಆ್ಯಕ್ಚುಲಿ ಅಲ್ಲಿ ಇಸ್ಕಾನು ಬರುತ್ತೆ. ಐ ವಿಲ್ ಬಿ ಪಾಸಿಂಗ್ ಬೈ ಇಸ್ಕಾನ್, ಸೊ ಐ ವಿಲ್ ಶೋ ಯು. ನಿಮಗೇನೋ ಸ್ವಲ್ಪ ದರ್ಶನ ಮಾಡ್ಸೋಣ. ಮತ್ತೆ ಈಗ ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೀಚ್ ಆಗ್ತೀನಲ್ಲ, ನಿಮಗೆ ಗೊತ್ತಿರಬೇಕು ಅಲ್ಲಿ ಐಕ್ಯ ಇದೆ. ವಿ ಕ್ಯಾನ್ ಪಾರ್ಕ್ ಅವರ್ ಕಾರ್ ದೇರ್. ಆ್ಯಂಡ್ ಅಲ್ಲಿಂದಾನೇ ಈಗ ಹೊಸದಾಗಿ ಅವರು ಒಂದು ಬ್ರಿಡ್ಜ್ ಮಾಡಿದ್ದಾರೆ ವಿಚ್ ಕನೆಕ್ಟ್ಸ್ ಟು ಮೆಟ್ರೋ. ಅಲ್ಲಿಂದ ನಾವು ಮೆಟ್ರೋ ತಗೊಂಡು ಆರಾಮಾಗಿ ಹೋಗೋದು. ದಟ್ಸ್ ಆಲ್. ಸೊ ಫೈನಲಿ ಈಗ ಪಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮೆಟ್ರೋ ತೊಗೊಳ್ಳೋಣ, ಬೇಗ ಹೋಗೋಣ. ದಿಸ್ ಇಸ್ ದ ಮೆಟ್ರೋ ಎಲ್ಲ ಇದು ಐಕ್ಯ. ಸೊ ಇದ್ರ ಹಿಂದೆನೇ ಮೆಟ್ರೋದು ಎಂಟ್ರಿ ಇದೆ. ವಿಲ್ ಗೋ, ವಿಲ್ ಸಿ. ಸೊ ದಿಸ್ ಇಸ್ ದಿ ಎಂಟ್ರಿ ಐಕ್ಯದಿಂದ ನಾಗಸಂದ್ರ ಮೆಟ್ರೋ ಸ್ಟೇಷನ್. ಸೊ ಫೈನಲಿ ಟಿಕೆಟ್ ತೊಗೊಂಡಿದ್ದೀನಿ. ಈಗ ಮೆಟ್ರೋ ಅಲ್ಲಿ ಎಂಟ್ರಿ ಮಾಡಿದ್ದೀನಿ. See, this is metro station. ಸೊ ಈಗ ನಾನು ಮೆಟ್ರೋ ಅಲ್ಲಿ ಬಂದಿದ್ದೀನಿ. ಇಲ್ಲಿಂದ ನಾಗಸಂದ್ರದಿಂದ ವಿಲ್ ಗೆಟ್ ಆಫ್ ಆಟ್ ಮೆಜೆಸ್ಟಿಕ್ ಆ್ಯಂಡ್ ಮೆಜೆಸ್ಟಿಕ್ಕಿಂದ ನೆಕ್ಸ್ಟ್ ಟ್ರೈನ್ ಟುವರ್ಡ್ಸ್ ವಿಜಯನಗರ್ ತಗೊಳ್ಳೋದು. ಅದು ಪರ್ಪಲ್ ಲೈನ್. ಸೊ ಈಗ ಇಸ್ಕಾನ್ ಟೆಂಪಲ್ ಬರ್ತಾ ಇದೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ನೋಡಿ, ಫುಲ್ ರಶ್ ಇದೆ. ದಿಸ್ ಇಸ್ ನೋಡಿ, ಫುಲ್ ರಶ್. ಹರೇ ಕೃಷ್ಣ. ಮುಂದಿನ ನಿಲ್ದಾಣ ಮಹಾಲಕ್ಷ್ಮಿ. ನೆಕ್ಸ್ಟ್ ಸ್ಟೇಷನ್ ಕೃಷ್ಣ ಜನ್ಮಾಷ್ಟಮಿ, ಮಹಾಲಕ್ಷ್ಮಿ. ಸೊ ಈಗ ಪ್ಲಾಟ್ಫಾರ್ಮ್ 2 ಹೋಗ್ತಾ ಇದ್ದೀವಿ. ಇಲ್ಲಿ ವಿಜಯನಗರ ಕಡೆ ಹೋಗಬೇಕಾದ್ರೆ ಪ್ಲಾಟ್ಫಾರ್ಮ್ 2 ಹೋಗಬೇಕು. ಪ್ಲಾಟ್ಫಾರ್ಮ್ 1 ಹೋಗಿದ್ರೆ ಟುವರ್ಡ್ಸ್ ವೈಟ್ ಫೀಲ್ಡ್ ವಿಲ್ ಗೋ. ನಾಗಸಂದ್ರದಿಂದ ಬಂದು ಇಲ್ಲಿ ಇಳಿದ್ಬಿಟ್ಟು ವಿ ಟೇಕ್ ದ ಪ್ಲಾಟ್ಫಾರ್ಮ್ 2. ಸೊ ಈಗ ಪ್ಲಾಟ್ಫಾರ್ಮ್ 2 ಹೋಗಬೇಕಾದ್ರೆ ಯು ಹ್ಯಾವ್ ಟು ಕಮ್ ಆನ್ ದ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ. ಎಕ್ಸ್ಟ್ರೀಮ್ ರೈಟ್ ಹೋಗಿದ್ರೆ ಪ್ಲಾಟ್ಫಾರ್ಮ್ 1 ಹೋಗುತ್ತೆ. ಸದ್ಯಕ್ಕೆ ಇಟ್ಸ್ ನಾಟ್ ವೆರಿ ಕ್ರೌಡೆಡ್, ಬಟ್ ಪೀಕ್ ಆಸ್ ಇಟ್ ಇಸ್ ರಿಯಲಿ ಬ್ಯಾಡ್. ಎಷ್ಟೋ ಜನ ಬರ್ತಾ ಹೋಗ್ತಾ ಇರ್ತಾರೆ. ಈಗ ಆಲ್ಮೋಸ್ಟ್ 1 o'clock ಆಗ್ತಾ ಇದೆ. ಆ್ಯಕ್ಚುಲಿ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ವಿ ಕಮ್ ಟು ಪ್ಲಾಟ್ಫಾರ್ಮ್ 2. ಸೊ ದಿಸ್ ಇಸ್ ಪ್ಲಾಟ್ಫಾರ್ಮ್ 2. ವಿಜಯನಗರ ಬಂದಿದ್ದೀನಿ. ಇಲ್ಲಿ ಪಾಲಿಕಾ ಬಜಾರ್ ನೋಡೋಣ ಯಾವ ಥರ ಮಾರ್ಕೆಟ್ ಆಗಿದೆ. ಮತ್ತು ಈಗ ನೋಡಿ ಆಲ್ಮೋಸ್ಟ್ 1:15 ಆಗ್ತಾ ಇದೆ. ವಿಲ್ ಟ್ರೈ ಟು ಚೆಕ್ಔಟ್ ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಏನು ಸ್ಪೆಷಾಲಿಟಿ ಇದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಈಗ ಫೈನಲಿ ವಿಜಯನಗರ ಮಾರ್ಕೆಟ್ ಬಂದಿದ್ದೀನಿ.
ಇಲ್ಲಿ ಪಾಲಿಕಾ ಬಜಾರ್ ಆಕ್ಚುಲಿ ಅಂಡರ್ಗ್ರೌಂಡ್ ಮಾರ್ಕೆಟ್, ಅದು ಅಲ್ಲಿ ಮುಂದೆ ಹೋಗಿದ್ರೆ ಸಿಗುತ್ತೆ. ಮತ್ತೆ ಇದು ನೋಡಿ ಸ್ಟ್ರೀಟ್ ಶಾಪಿಂಗ್. ಒಂದು ಬೇಕ್ರಿನೂ ಇತ್ತು ಆಕ್ಚುಲಿ, ಒಂದು ಫೇಮಸ್ ಬೇಕ್ರಿ. ಸೊ ಈಗ ಪಾಲಿಕಾ ಬಜಾರು ಇದು ಮೇನ್ ಎಂಟ್ರಿ. ಲೆಟ್ಸ್ ಗೋ ಅಂಡ್ ಚೆಕ್ ಇಟ್ ಔಟ್. ನೋಡಿ ಗೇಟ್ ಡಿ ಅಂತ ಇದೆ. ವಿಲ್ ಹ್ಯಾವ್ ಎ ಲುಕ್. ನೋಡೋಣ ಏನೇನಿದೆ ಒಳಗಡೆ. ಸೊ ನೋಡಿ ಇದು ಅಂಡರ್ಗ್ರೌಂಡ್ ಅಲ್ಲಿ AC ಅಲ್ಲಿ ಅದು ಮಾರ್ಕೆಟ್ ಮಾಡಿರೋದು. ಇನ್ನೂ ರೆಡಿನೇ ಆಗ್ತಾ ಇದೆ. ಇಟ್ಸ್ ಆಲ್ ಕ್ಲೋಸ್ ರೈಟ್ ನೌ. ಎಲ್ಲ ಕ್ಲೋಸ್ ಆಗಿದೆ. ಶಾಪಿಂಗ್ ಇರುತ್ತೆ ನಮಗೆ. ಓಕೆ, ಸೊ ಈ ಥರ ಇರುತ್ತೆ. ಈಗ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ ಮೇಡಮ್? ಇಲ್ವಾ? ಸರಿ, ನೋಡ್ಕೊಳ್ಳೋಣ. ಥ್ಯಾಂಕ್ ಯು. ಸೊ ನೋಡಿ ಇದು ಇನ್ನೂ ರೆಡಿನೇ ಆಗ್ತಾ ಇರೋದು. ಇಲ್ಲಿ ನೋಡಿ ಎಲ್ಲ ಶಾಪ್ಸ್ ಹಾಕಿದ್ದಾರೆ, 1 2 3 4 5 ಅಂತ ಚಿಕ್ಕದಾಗಿ ನೋಡಿ, ಸ್ಮಾಲ್ ಶಾಪ್ಸ್. ಆ್ಯಂಡ್ ಲಿಫ್ಟು ಇಲ್ಲಿ ಇದೆ. ಸೊ ಇಲ್ಲಿಂದ ಹೋಗೋದು ಬರೋದಿರುತ್ತೆ. ಆ್ಯಂಡ್ ಇನ್ನೂ ಶಾಪ್ಸ್ ಓಪನ್ ಆಗಿಲ್ಲ, ಬಟ್ ರೈಟ್ ನೌ ದಿಸ್ ವಿಲ್ ಬಿ ದ ಶಾಪಿಂಗ್ ಏರಿಯಾ. ಇಲ್ಲಿ ನೀವು ಆಲ್ಮೋಸ್ಟ್ 45 46 58 ತನಕ ಇಲ್ಲಿದೆ. ಆ್ಯಂಡ್ ಇಲ್ಲಿ ತನಕ ಸೊ ಎಲ್ಲ ಸ್ಮಾಲ್ ಶಾಪ್ಸ್ ಮಾಡಿರೋದು, ಬಟ್ ದೇ ಹ್ಯಾವ್ ನಾಟ್ ಕಂಪ್ಲೀಟ್ಲಿ ಓಪನ್ಡ್ ಇಟ್. ಸೊ ಐ ಥಿಂಕ್ ಸ್ಟಿಲ್ ದೇರ್ ಇಸ್ ಸಮ್ ಟೈಮ್ ಫಾರ್ ದ ಮಾರ್ಕೆಟ್ ಟು ಓಪನ್. ವಿ ಹ್ಯಾವ್ ಕಮ್ ಲಿಟಲ್ ಅರ್ಲಿ. ನಾನು ಆ್ಯಕ್ಚುಲಿ ನ್ಯೂಸ್ ನೋಡಿ ಬಂದ್ಬಿಟ್ಟೆ. ಬಟ್ ಸೊ ಫೈನಲಿ ನೋಡಿದ್ರಲ್ಲ ವಿಡಿಯೋ, ಇಟ್ ವಾಸ್ ಅ ಲಿಟಲ್ ಡಿಸಪಾಯಿಂಟಿಂಗ್ ಬಿಕಾಸ್ ಅಷ್ಟು ಎಫರ್ಟ್ ಮಾಡಿ ನಾನು ಅಲ್ಲಿ ಹೋಗಿ ನಾನು ಅನ್ಕೊಂಡೆ ಏನೋ ಒಂದು ಶಾಪಿಂಗ್ ಮಾಡ್ತೀನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಓಪನೇ ಆಗಿಲ್ಲ. ಬಟ್ ನಥಿಂಗ್ ಟು ವರಿ, ಐ ವಿಲ್ ಮೇಕ್ ಶೋರ್ ದಟ್ ಪಾರ್ಟ್ 2 ಅಂದರೆ ನೆಕ್ಸ್ಟ್ ನಾನು ಹೋಗ್ತೀನಿ, ಒನ್ಸ್ ಇಟ್ಸ್ ಓಪನ್ಡ್ ಅಪ್ ಪ್ರಾಪರ್ಲಿ, ಅವಾಗ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಯು ವಿಲ್ ಎಂಜಾಯ್ ದ ಹೋಲ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಸ್ಟಫ್ ಕಮಿಂಗ್ ಅಪ್ ಆ್ಯಂಡ್ ಆಲ್ಸೋ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್. ಆಲ್ಸೋ ಒನ್ ಮೋರ್ ಪಾಯಿಂಟ್ ನಾನು ಶೇರ್ ಮಾಡಬೇಕಿತ್ತು. ಎಷ್ಟೋ ಜನ ಕಮೆಂಟ್ ಮಾಡಿದ್ದು ಆ್ಯಂಡ್ ಲಾಟ್ ಆಫ್ ಪೀಪಲ್ ಶೇರ್ಡ್ ಆ್ಯಂಡ್ ಸೋ ಮೆನಿ ಕಮೆಂಟ್ಸ್. ಐ ವಾಸ್ ಸರ್ಪ್ರೈಸ್ ಆ್ಯಕ್ಚುಲಿ ಲುಕಿಂಗ್ ಎಟ್ ದಟ್ ಓನ್ಲಿ. ಐ ವಾಸ್ ಲೈಕ್, ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆ್ಯಂಡ್ ಎಷ್ಟೋ ಜನ ಕೇಳಿದ್ದು ಅವ್ರಿಗೆ ಶಾಪಲ್ಲಿ ಬೇಕು. ಸೊ ಏನು ಮಾಡಬೇಕಂದ್ರೆ ಯು ಗೋ ಆ್ಯಂಡ್ ಟಾಕ್ ಟು ದ ಲೋಕಲ್ ಅಥಾರಿಟೀಸ್, BBMP ಅವ್ರ ಹತ್ರ ಮಾತಾಡಿ. ದೇ ವಿಲ್ ಹೆಲ್ಪ್ ಯು ವಿತ್ ದಟ್ ಬಿಕಾಸ್ ಅವರೇ ಇದನ್ನ ಕಂಪ್ಲೀಟ್ ಆಗಿ they are managing it. So you can go and talk to them. And a lot of interesting comments ನನಗೆ ಸಿಕ್ತು. ಆ್ಯಕ್ಚುಲಿ ಪಾಲಿಕಾ ಬಜಾರ್ ಅಲ್ಲ, ಇದು ಪಾಲಿಕೆ ಬಜಾರ್. ದಟ್ಸ್ ಟ್ರೂ, ಮೈ ಫಾಲ್ಟ್, ಸಾರಿ. ಅದ್ರ ಜೊತೆಗೆ ಅಲ್ಲಿ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷಲ್ಲಿನೂ ಬೋರ್ಡಲ್ಲಿ ಹಾಕಿದ್ದಾರೆ. ಅದು ಡೆಫಿನೆಟ್ಲಿ ಇದೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಲಾಟ್ ಆಫ್ ಥಿಂಗ್ಸ್ ಟು ಕವರ್. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಎಲ್ಲ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ, ಆ್ಯಂಡ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಶಾಪಿಂಗ್ ಅಲ್ಲಿ ಎವ್ರಿಥಿಂಗ್. ಸೊ ಇಟ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಡೂ ಸಬ್ಸ್ಕ್ರೈಬ್ ಟು ಆ ಪೇಜ್. ಮತ್ತೆ ಅದ್ರ ಜೊತೆಗೆ ಅಂಡರ್ಗ್ರೌಂಡ್ ಇದೆ. ಸೊ ಇಟ್ ಇಸ್ ಏರ್ ಕಂಡೀಷನ್ಡ್. ಸೊ ಇಟ್ಸ್ ಆಲ್ ಪ್ರಾಪರ್ಲಿ ಪ್ಲಾನ್ಡ್. ಆ್ಯಂಡ್ ಆಲ್ಸೋ ಅಲ್ಲಿ ಎಷ್ಟೋ ಜನ ಅದೇ ಕಮೆಂಟ್ ಹಾಕಿದ್ರು, ಒಂದು ಮಳೆ ಬರಲಿ ನೋಡೋಣ. ಆ್ಯಕ್ಚುಲಿ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ ಕೆಳಗಡೆ. ಸೊ ಇಟ್ ಶುಡ್ ಬಿ ಗುಡ್ ಇನಫ್. ಡೆಫಿನೆಟ್ಲಿ ದೇ ವುಡ್ ಹ್ಯಾವ್ ಹ್ಯಾಡ್ ಅ ಲುಕ್ ಅಟ್ ಆಲ್ ದೋಸ್ ಪಾಯಿಂಟ್ಸ್. ಯಾಕಂದರೆ ವಿ ಆರ್ ವೆರಿ ಈಸಿಲಿ ಟಾಕಿಂಗ್ ದಟ್ ದಿಸ್ ಮೈಟ್ ಹ್ಯಾಪನ್, ದಟ್ ಮೈಟ್ ಹ್ಯಾಪನ್. ಬಟ್ ಇನ್ ಫ್ಯಾಕ್ಟ್ ನಾನು ನೋಡಿದ್ದೀನಿ, ದೇ ಹ್ಯಾವ್ ಡನ್ ಅ ಗುಡ್ ಜಾಬ್. ಅಂಡರ್ ಪಾಸ್ ಅಂದರೆ ಸಬ್ವೆ ಥರನೂ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಐ ಥಿಂಕ್ a lot of doubts you will have, and definitely ಈ ತರ ಮಾರ್ಕೆಟ್ ಎಲ್ಲ ಕಡೆ ಆಗಬೇಕು. That's what I am also hoping. ಯಾಕಂದ್ರೆ it will be very interesting and lot of businesses will thrive. ಯಾಕಂದ್ರೆ it's something which we need it. ನಮ್ಮ ಲೋಕಲ್ ಜನಕ್ಕೆ ಇದು ಸಪೋರ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಡ್ರೈನೇಜ್ ಸಿಸ್ಟಮ್ ಇಸ್ ದೇರ್. ಆ್ಯಂಡ್ ಮಳೆ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಎಷ್ಟೋ ಜನ ಅದ್ರ ಬಗ್ಗೆನೂ ಹೇಳಿದ್ದು. ಬಟ್ ಡೋಂಟ್ ವರಿ, the walls will hopefully stay clean. Please maintain madana. Let's keep some cleanliness. And it'll be all our responsibility for sure. And we'll try and see how best we can take care of such kind of places, because this is all for us and we should take care in such a way that in the future it's kept in the same shape how it is given to us right now. And towards the end I felt ಏನಪ್ಪ ಈ ಥರ ಎಂಡ್ ಮಾಡಬಾರ್ದು. So I thought, let me go and have something. So there was a very interesting restaurant where I went and had some lovely food. You must also go and try. So have a look at this place. So ಈಗ ಪಾಲಿಕಾ ಬಜಾರ್ ಹೋಗಿದ್ವಿ.
ಅಲ್ಲಿ ಅಂತೂ ಈಗ ಸದ್ಯಕ್ಕೆ ಕ್ಲೋಸ್ ಇದೆ. ಬಟ್ ಅಟ್ಲೀಸ್ಟ್ ಈ ಊಟ ನೀವು ಮಾಡಿದ್ರೆ ಒಂದು ಬೇರೆ ಥರನೇ. ನೀವು ಎಲ್ಲ ಎಲೆ ಊಟ ಒಂದು ಪ್ರಸಾದ ಥರ ಅನಿಸುತ್ತೆ. ಮತ್ತು ಈ ಜಾಗ ಹೆಸರೇನಪ್ಪ? ಹಾಂ, ಸ್ವಲ್ಪ ಮತ್ತು ಈ ಥರ ಎಕ್ಸ್ಟ್ರಾ ಕೊಡ್ತಾನೆ ಇರ್ತಾರೆ. ಅವ್ರಿಗೆ ಎಷ್ಟಾದರೂ ಹೇಳಿ ಅಷ್ಟು ಜಾಸ್ತಿನೇ ಕೊಡೋದು. ಅತ್ತಿಗುಪ್ಪೆಯಲ್ಲಿ ಭೋಜನ ಶಾಲೆ ಊಟ ಸೂಪರ್ ಆಗಿದೆ. ಒಂದು ಒಳ್ಳೆ ಟೇಸ್ಟು ಪ್ಲಸ್ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಇಲ್ಲಿ ಬರಲೇಬೇಕು. ಥ್ಯಾಂಕ್ ಯು.